ಇದರ ಇನ್ವೆಸ್ಟಿಗೇಷನ್ಗೆ ಅಭಿಷೇಕ್. ಈ ಆಡಿಯೋ ಆಧಾರದ ಮೇಲೆ ಈಗ ತನಿಖೆಗೆ ಇಳಿದಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಈ ಆಡಿಯೋದಲ್ಲಿ ಡೀಲ್ ಮಾಡಿದಂತ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಮೊದಲು ತಿಮ್ಮಾಪುರ್ ಅವರಿಗೆ ನೋಟಿಸನ್ನು ಕೊಡುವ ಸಾಧ್ಯತೆಗಳಿದ್ದಾವೆ. ನೋಟಿಸನ್ನು ಕೊಟ್ಟು ನಿಮ್ಮ ಹೆಸರು ಉಲ್ಲೇಖ ಆಗಿದೆ, ಹಾಗಾಗಿ ನಿಮ್ಮಿಂದ ಕ್ಲಾರಿಟಿ ಬೇಕು ಅಂತ ಹೇಳಿ PCR ಕಾಯ್ದೆ ಅಡಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ. ಆರೋಪ ಒಂದು ವೇಳೆ ಸಾಬೀತಾದರೆ ಸಚಿವರನ್ನ ಬಂಧಿಸಲು ಕೂಡ ಅಧಿಕಾರ ಇರುತ್ತೆ. ಆಡಿಯೋದ ಅಸಲಿಯತ್ತು ಪತ್ತೆಗೆ ಈಗ ಅಧಿಕಾರಿಗಳು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಗೈನ್ ನಮ್ಮ ಜೊತೆಯಲ್ಲಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಆಡಿಯೋವನ್ನ ಅಸಲಿಯತ್ತು ತಿಳಿದುಕೊಂಡು ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಅಬಕಾರಿ ಮಂತ್ರಿಗಳನ್ನ ಹೇಗೆಲ್ಲ ವಿಚಾರಣೆ ಮಾಡಬಹುದು, ಈ ಆಡಿಯೋ ಎಷ್ಟು ಪ್ರಾಮುಖ್ಯವನ್ನ ವಹಿಸುತ್ತೆ ಈ ಪ್ರಕರಣದಲ್ಲಿ? ಅಭಿಷೇಕ್, ಇದಾಗಬೇಕು ಅಂದರೆ ಎಫೆಕ್ಟ್ ಆಗಬೇಕು, ಅದೆಲ್ಲವೂ ಕೂಡ ಆಗಲಿದೆ. ಅಂದರೆ ತನಿಖೆ ಪಾರದರ್ಶಕವಾಗಿ ನಡೆದ್ರೆ ಮಾತ್ರ. ಹೀಗಾಗಿ ಈ ಆಡಿಯೋವನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು FSLಗೆ ಕಳಿಸಿದ್ದಾರೆ ಮತ್ತು ಇವರಿಬ್ಬರ ವಾಯ್ಸ್ ಸ್ಯಾಂಪಲ್ಸ್ಗಳೇನಿದೆ ಆ ವಾಯ್ಸ್ ಸ್ಯಾಂಪಲ್ಸ್ಗಳನ್ನು ಕೂಡ FSL ಕಳಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಒಂದು ದೃಢೀಕೃತ ಒಂದು ಪತ್ರ ಕೂಡ ಬರುತ್ತೆ. ನಂತರ ದಿನಗಳಲ್ಲಿ ಅವರಿಗೆ ನೋಟಿಸನ್ನು ನೀಡಿ, ಅಂದರೆ ತಿಮ್ಮಾಪುರ ಅವರಿಗೆ ನೋಟಿಸನ್ನು ನೀಡಿ ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಅದೆಲ್ಲವೂ ಕೂಡ ಪಾರದರ್ಶಕವಾಗಿ ನಡೆಯಬೇಕಿದೆ. ಇಲ್ಲಿ ಏನಾದರೂ ಆಡಳಿತ ಪಕ್ಷ ಏನಿದೆ ಅದೇನಾದರೂ ತಡೆ ಹಾಕಿದಂತಹ ಸಂದರ್ಭದಲ್ಲಿ ಅದೊಂದು ಮೂರ್ಖತನ ಅಂತಲೇ ಹೇಳ್ಬೋದಾಗಿದೆ. ಇಲ್ಲದಿದ್ದಲ್ಲಿ, ಯಾಕಂದರೆ ಜನರು ಕೂಡ ನೋಡ್ತಾ ಇದ್ದಾರೆ ಈ ರೀತಿಯಾದಂತಹ ನೇರ ಆರೋಪಗಳಿದೆ, ಆಡಿಯೋಗಳಿದೆ, ಮತ್ತು ಸಾಕಷ್ಟು ವಿಚಾರಗಳು ಕೂಡ ಹೊರಗಡೆ ಬಂದಿದೆ. ಮತ್ತು ಲಕ್ಷ್ಮೀನಾರಾಯಣ ಏನಿದ್ದಾರೆ ಅವರು ಕೂಡ ತಮ್ಮ ಒಂದು ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ದಾರೆ. ಅಂದರೆ ಸಚಿವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರು ಕೂಡ ಸ್ಟಿಕ್ ಆನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಇದಕ್ಕೆ ಅಂದರೆ ಪಾರದರ್ಶಕವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ತನಿಖಾ ಪ್ರೋಸೆಸ್ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗ ಆಡಿಯೋದ ದೃಢೀಕೃತ ಆದ ಬಳಿಕ ಮುಂದಿನ ದಿನಗಳಲ್ಲಿ ತಿಮ್ಮಾಪುರ ಅವರಿಗೆ ನೋಟಿಸನ್ನು ನೀಡಲಾಗುತ್ತೆ. ಸ್ಪಷ್ಟನೆಯನ್ನು, ಅಂದರೆ ಇಂತಹ ಒಂದು ಅಧಿಕಾರಿ ಏನಿದ್ದಾರೆ ಅವರು ನಿಮ್ಮ ಬಗ್ಗೆ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣ ಅವರು ಕೂಡ ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ಬಗ್ಗೆ ನಿಮ್ಮ ಹೇಳಿಕೆ, ಅಂದರೆ ನಿಮ್ಮ ಸ್ಪಷ್ಟನೆ ಏನು ಅಂತ ಹೇಳಿ ಅವರಿಂದ ಒಂದಷ್ಟು ಇದು ಮಾಡುವಂತಹ ಸಾಧ್ಯತೆ ಇದೆ. ಮತ್ತು ಅವರ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದು ಅದನ್ನು CDR ರಿಪೋರ್ಟ್ ಮುಖಾಂತರ ಯಾರ್ಯಾರಿಗೆ ಇವರೊಂದು ಕರೆಯನ್ನು ಮಾಡಿದ್ದಾರೆ ಮತ್ತು ಅವರ ಈಗಾಗಲೇ ಯಾರು ಬಂಧಿತರಾಗಿರುವಂತಹ ಭ್ರಷ್ಟರೇನಿದ್ದಾರೆ ಅವರ ಜೊತೆ ಒಂದು ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದಾರಾ, ಅಥವಾ ಈ ಒಂದು ದಾಳಿಯ ಸಂದರ್ಭದಲ್ಲಿ ಮತ್ತು 25 ಲಕ್ಷ ಕ್ಯಾಶನ್ನು ಕೊಡುವಂತಹ ಸಂದರ್ಭದಲ್ಲಿ ಇವರೇನಾದರೂ ಕಾಂಟ್ಯಾಕ್ಟ್ನಲ್ಲಿದ್ದರಾ ಅನ್ನುವಂಥದ್ದು ಕೂಡ ಅಲ್ಲಿ ನೋಡಬೇಕಾಗುತ್ತೆ. ಅಕಸ್ಮಾತ್ ಅವರಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಮೇಲೆ ಅನುಮಾನ ಬರುವಂತಹ ಸಾಧ್ಯತೆಗಳು ಕೂಡ ಅನುಮಾನ ಬಂದೇ ಬರುತ್ತೆ. ಹೀಗಾಗಿ ಅವರ ಮೊಬೈಲ್ಗಳನ್ನು ಮತ್ತು ವಾಟ್ಸಪ್ ಏನಾದರೂ ಡಿಲೀಟ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ರಿಟ್ರೀವ್ ಮಾಡುವಂತಹ ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಹಿಂದೆ ನಡೆದಂತಹ ಒಂದು ಪ್ರಹಸನ ಮತ್ತೆ ಪುನರಾವರ್ತನೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಮಂತ್ರಿ ಅವರನ್ನು ಒಂದು ಬಂಧನ ಕೂಡ ಲೋಕಾಯುಕ್ತ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ಪ್ರಕರಣದಲ್ಲಿ ಅಕ್ರಮ ಹಗರಣ ನಡೆದಿದೆ ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ರಂಜಿತ್. ಅಂದರೆ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಮಂತ್ರಿ ಅವರನ್ನು ಒಂದು ಬಂಧನ ಕೂಡ ಲೋಕಾಯುಕ್ತ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ಪ್ರಕರಣದಲ್ಲಿ ಅಕ್ರಮ ಹಗರಣ ನಡೆದಿದೆ ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ರಂಜಿತ್. ಇದರ ಇನ್ವೆಸ್ಟಿಗೇಷನ್ಗೆ ಅಭಿಷೇಕ್.
ಈ ಆಡಿಯೋ ಆಧಾರದ ಮೇಲೆ ಈಗ ತನಿಖೆಗೆ ಇಳಿದಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಈ ಆಡಿಯೋದಲ್ಲಿ ಡೀಲ್ ಮಾಡಿದಂತ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಮೊದಲು ತಿಮ್ಮಾಪುರ್ ಅವರಿಗೆ ನೋಟಿಸನ್ನು ಕೊಡುವ ಸಾಧ್ಯತೆಗಳಿದ್ದಾವೆ. ನೋಟಿಸನ್ನು ಕೊಟ್ಟು ನಿಮ್ಮ ಹೆಸರು ಉಲ್ಲೇಖ ಆಗಿದೆ, ಹಾಗಾಗಿ ನಿಮ್ಮಿಂದ ಕ್ಲಾರಿಟಿ ಬೇಕು ಅಂತ ಹೇಳಿ PCR ಕಾಯ್ದೆ ಅಡಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ. ಆರೋಪ ಒಂದು ವೇಳೆ ಸಾಬೀತಾದರೆ ಸಚಿವರನ್ನ ಬಂಧಿಸಲು ಕೂಡ ಅಧಿಕಾರ ಇರುತ್ತೆ. ಆಡಿಯೋದ ಅಸಲಿಯತ್ತು ಪತ್ತೆಗೆ ಈಗ ಅಧಿಕಾರಿಗಳು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಗೈನ್ ನಮ್ಮ ಜೊತೆಯಲ್ಲಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಆಡಿಯೋವನ್ನ ಅಸಲಿಯತ್ತು ತಿಳಿದುಕೊಂಡು ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಅಬಕಾರಿ ಮಂತ್ರಿಗಳನ್ನ ಹೇಗೆಲ್ಲ ವಿಚಾರಣೆ ಮಾಡಬಹುದು, ಈ ಆಡಿಯೋ ಎಷ್ಟು ಪ್ರಾಮುಖ್ಯವನ್ನ ವಹಿಸುತ್ತೆ ಈ ಪ್ರಕರಣದಲ್ಲಿ? ಅಭಿಷೇಕ್, ಇದಾಗಬೇಕು ಅಂದರೆ ಎಫೆಕ್ಟ್ ಆಗಬೇಕು, ಅದೆಲ್ಲವೂ ಕೂಡ ಆಗಲಿದೆ. ಅಂದರೆ ತನಿಖೆ ಪಾರದರ್ಶಕವಾಗಿ ನಡೆದ್ರೆ ಮಾತ್ರ. ಹೀಗಾಗಿ ಈ ಆಡಿಯೋವನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು FSLಗೆ ಕಳಿಸಿದ್ದಾರೆ ಮತ್ತು ಇವರಿಬ್ಬರ ವಾಯ್ಸ್ ಸ್ಯಾಂಪಲ್ಸ್ಗಳೇನಿದೆ ಆ ವಾಯ್ಸ್ ಸ್ಯಾಂಪಲ್ಸ್ಗಳನ್ನು ಕೂಡ FSL ಕಳಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಒಂದು ದೃಢೀಕೃತ ಒಂದು ಪತ್ರ ಕೂಡ ಬರುತ್ತೆ. ನಂತರ ದಿನಗಳಲ್ಲಿ ಅವರಿಗೆ ನೋಟಿಸನ್ನು ನೀಡಿ, ಅಂದರೆ ತಿಮ್ಮಾಪುರ ಅವರಿಗೆ ನೋಟಿಸನ್ನು ನೀಡಿ ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಅದೆಲ್ಲವೂ ಕೂಡ ಪಾರದರ್ಶಕವಾಗಿ ನಡೆಯಬೇಕಿದೆ. ಇಲ್ಲಿ ಏನಾದರೂ ಆಡಳಿತ ಪಕ್ಷ ಏನಿದೆ ಅದೇನಾದರೂ ತಡೆ ಹಾಕಿದಂತಹ ಸಂದರ್ಭದಲ್ಲಿ ಅದೊಂದು ಮೂರ್ಖತನ ಅಂತಲೇ ಹೇಳ್ಬೋದಾಗಿದೆ. ಇಲ್ಲದಿದ್ದಲ್ಲಿ ಯಾಕಂದರೆ ಜನರು ಕೂಡ ನೋಡ್ತಾ ಇದ್ದಾರೆ, ಈ ರೀತಿಯಾದಂತಹ ನೇರ ಆರೋಪಗಳಿದೆ, ಆಡಿಯೋಗಳಿದೆ, ಮತ್ತು ಸಾಕಷ್ಟು ವಿಚಾರಗಳು ಕೂಡ ಹೊರಗಡೆ ಬಂದಿದೆ. ಮತ್ತು ಲಕ್ಷ್ಮೀನಾರಾಯಣ ಏನಿದ್ದಾರೆ ಅವರು ಕೂಡ ತಮ್ಮ ಒಂದು ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ದಾರೆ. ಅಂದರೆ ಸಚಿವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರು ಕೂಡ ಸ್ಟಿಕ್ ಆನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಇದಕ್ಕೆ ಅಂದರೆ ಪಾರದರ್ಶಕವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ತನಿಖಾ ಪ್ರೋಸೆಸ್ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗ ಆಡಿಯೋದ ದೃಢೀಕೃತ ಆದ ಬಳಿಕ ಮುಂದಿನ ದಿನಗಳಲ್ಲಿ ತಿಮ್ಮಾಪುರ ಅವರಿಗೆ ನೋಟಿಸನ್ನು ನೀಡಲಾಗುತ್ತೆ. ಸ್ಪಷ್ಟನೆಯನ್ನು, ಅಂದರೆ ಇಂತಹ ಒಂದು ಅಧಿಕಾರಿ ಏನಿದ್ದಾರೆ ಅವರು ನಿಮ್ಮ ಬಗ್ಗೆ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣ ಅವರು ಕೂಡ ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ಬಗ್ಗೆ ನಿಮ್ಮ ಹೇಳಿಕೆ, ಅಂದರೆ ನಿಮ್ಮ ಸ್ಪಷ್ಟನೆ ಏನು ಅಂತ ಹೇಳಿ ಅವರಿಂದ ಒಂದಷ್ಟು ಇದು ಮಾಡುವಂತಹ ಸಾಧ್ಯತೆ ಇದೆ. ಮತ್ತು ಅವರ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದು ಅದನ್ನು CDR ರಿಪೋರ್ಟ್ ಮುಖಾಂತರ ಯಾರ್ಯಾರಿಗೆ ಇವರೊಂದು ಕರೆಯನ್ನು ಮಾಡಿದ್ದಾರೆ ಮತ್ತು ಅವರ ಈಗಾಗಲೇ ಯಾರು ಬಂಧಿತರಾಗಿರುವಂತಹ ಭ್ರಷ್ಟರೇನಿದ್ದಾರೆ ಅವರ ಜೊತೆ ಒಂದು ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದಾರಾ, ಅಥವಾ ಈ ಒಂದು ದಾಳಿಯ ಸಂದರ್ಭದಲ್ಲಿ ಮತ್ತು 25 ಲಕ್ಷ ಕ್ಯಾಶನ್ನು ಕೊಡುವಂತಹ ಸಂದರ್ಭದಲ್ಲಿ ಇವರೇನಾದರೂ ಕಾಂಟ್ಯಾಕ್ಟ್ನಲ್ಲಿದ್ದರಾ ಅನ್ನುವಂಥದ್ದು ಕೂಡ ಅಲ್ಲಿ ನೋಡಬೇಕಾಗುತ್ತೆ. ಅಕಸ್ಮಾತ್ ಅವರಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಮೇಲೆ ಅನುಮಾನ ಬರುವಂತಹ ಸಾಧ್ಯತೆಗಳು ಕೂಡ ಅನುಮಾನ ಬಂದೇ ಬರುತ್ತೆ. ಹೀಗಾಗಿ ಅವರ ಮೊಬೈಲ್ಗಳನ್ನು ಮತ್ತು ವಾಟ್ಸಪ್ ಏನಾದರೂ ಡಿಲೀಟ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ರಿಟ್ರೀವ್ ಮಾಡುವಂತಹ ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಹಿಂದೆ ನಡೆದಂತಹ ಒಂದು ಪ್ರಹಸನ ಮತ್ತೆ ಪುನರಾವರ್ತನೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಮಂತ್ರಿ ಅವರನ್ನು ಒಂದು ಬಂಧನ ಕೂಡ ಲೋಕಾಯುಕ್ತ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ಪ್ರಕರಣದಲ್ಲಿ ಅಕ್ರಮ ಹಗರಣ ನಡೆದಿದೆ ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ರಂಜಿತ್, ಅಂದರೆ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಮಂತ್ರಿ ಅವರನ್ನು ಒಂದು ಬಂಧನ ಕೂಡ ಲೋಕಾಯುಕ್ತ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ಪ್ರಕರಣದಲ್ಲಿ ಅಕ್ರಮ ಹಗರಣ ನಡೆದಿದೆ ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ರಂಜಿತ್.